ಡೈಲಿ 10 ರೂಪಾಯಿ 600 ರೂಪಾಯಿಂದ ಮಾಡಿ ಗೊತ್ತಾಗ್ರಿ ಅಲ್ಲಿ ಅಲ್ಲಪ್ಪ 600 ರೂಪಾಯಿ ಸ್ಟಾರ್ಟಿಂಗ್ ಕೊಟ್ಟು ನಾವು ಇನ್ನ ಕಡಿಮೆ ಕೊಟ್ಟಿದ್ದಾರೆ. ನಿಮ್ಮ ಹೆಸರು ಹೇಳಿ? ವರದರಾಜ್. ದೊಡ್ಡಿಪಾಳ್ಯನಾ? ಕಡ್ಸುಗಳು ಇವು ಸರ್. ಎಲ್ಲಿ ತೊಗೊಂಡಿದ್ದು? ಮಾಗಡಿಯಲ್ಲಿ. ಎಷ್ಟಾಗಿದೆ ಸರ್? 60,000 ಸರ್. 60. ಹಾಂ ಹಾಂ, ಜಾಸ್ತಿ ಆಗಲಿಲ್ವಾ? ಇಲ್ಲ ಸರ್, 60,000. ಅಲ್ಲ, ಈ ಕರುಗಳಿಗೆ ಸರಿ ಹೋಯ್ತಾ ದುಡ್ಡು, ಅಥವಾ 60,000 ಜಾಸ್ತಿ ಆಯ್ತಾ? ನಿಮ್ಗೆ ಏನು ಅನಿಸ್ಲಿಲ್ವಾ ಅಂತ? ನಮಗೆ ಜಾಸ್ತಿನೇ ಅನಿಸ್ತು. ಜಾಸ್ತಿ ಆಯಿತು ಅಂತ. ನಿಮ್ಗೇನು 20,000 ಕೊಡ್ರಿ ಚೆನ್ನಾಗಿ ಯಾಕಂತ ಬರ ತಗೊಂಬೇಕಾದ್ರೆ ಏನು ಮಾತಾಡ್ತಿಲ್ಲ. ಇವಾಗ ಕೆಲಸ ವ್ಯವಸಾಯ. ಹಾಂ, ಅಲ್ಲಲ್ಲ, ಚೆನ್ನಾಗಿ ಮಾಡ್ತಾವ ಕೆಲಸ ಬೆಳಿಗ್ಗೆ ಕಟ್ಟಿದ್ರೆ ಇವತ್ತು? ಹಾಂ. ಎಷ್ಟು ಒಂದು ವರ್ಷದ ಒಳಗಡೆ ನೀವು? ಒಂದು ವರ್ಷ ಒಳಗೆ ಇಲ್ಲ, ಒಂದು 12-13 ತಿಂಗಳು 14 ತಿಂಗಳು ಆಗಿರ್ಬೋದು ಅನ್ಕೊಂತೀನಿ. ಇಲ್ಲ, ಕಮ್ಮಿನೇ ಸರ್. ಅಂದರೆ ಅವರೇ ಕೂಟ ಹಾಕಿದ, ನೀವು ಕೂಟ ಹಾಕಿದ್ದ? ಕೂಟ ಹಾಕಿದ್ರು ಸರ್. ಯಾವ ಕಡೆವು? ಮಾಗಡಿ ಕಡೆ. ಆ ಸುತ್ತಮುತ್ತಲೇನೆ? ಹಾಂ ಹಾಂ. ಎಷ್ಟು ಹೇಳಿದ್ರು ವ್ಯಾಪಾರ? ಅವರು 85 ಹೇಳಿದ್ರು. 85 ಹೇಳಿದ್ರು. 60ಕ್ಕೆ ಆಯ್ತು ಫೈನಲ್. 65. ಹಾಂ ಹಾಂ. ಇವು ಬಿಟ್ಟು ಏನು ದನಗಳಿದ್ದಾವೆ? ಇಲ್ಲ ಸರ್, ಒಂದೇ ಜೊತೆ. ಹಾಂ ಹಾಂ. ಸೀಮೆಸುಗಳು ಏನಿಲ್ಲ? ಇಲ್ಲ ಸರ್ ನಮಗೆ. ಅಂದರೆ ಇವೇನು ಮಾರೋದಿಲ್ಲ? ಇನ್ನು ನೆಕ್ಸ್ಟ್ ಮಾಗಡಿಯವರು ಇವೇ ಇರ್ತಾವ? ಇವೇ ಇರ್ತಾವೆ ಸರ್. ಕೊಡೋದಿಲ್ಲ? ಯಾರನ್ನು ಕೇಳಿದ್ರು? ರೈಟ್ ಬಂದರೆ ಏನಾದ್ರು ಮಾಡ್ತೀವಿ. ಮಾಡ್ತೀರಾ? ಇಲ್ಲ ಅಂದ್ರೆ ಇವೇ ಮಾಡಿಕಂತ. ಇವೇ ಮಾಡಿಕಂತ. ಯಾವಾಗ ಒಂದು ಜೊತೆ ಕರುಗಳು ಇರ್ತಾವ? ಇರ್ತಾವೆ ಸರ್. ಯಾವಾಗ ಒಂದು ನಮ್ಮ ಮನೆಗೆ ಒಂದು ಜೊತೆ ಇದ್ದೇ ಇರ್ತದೆ. ಹಾಂ, ಓರಿಗಳಾಗಲಿ ಕಟ್ಸ್ಗಳಾಗಲಿ? ಇದ್ದೇ ಇರ್ತವೆ ಸರ್. ಹಾಂ ಹಾಂ. ಇವಾಗ ನಿಮ್ಮೂರಲ್ಲೆಲ್ಲ ಒಂದು 10-15 ಜೊತೆ ಇದಾವೆ ದನಗಳು? ಆಯ್ತು ಸರ್, ಇದ್ದಾವೆ. ಅದೇ ಹಸುಗಳು ಮತ್ತು ಓರಿಗಳೆಲ್ಲ ಸೇರಿ? ಎಲ್ಲ ಸೇರಿ. ಇವು ಇನ್ನೂ ಮೇಯ್ಬೇಕು? ಇನ್ನೂ ಮೇಯ್ಬೇಕು ಸರ್. ಇದು ಇನ್ನೂ ಕೆಟ್ಟಾಗಿದ್ದ. ಹಾಂ. ಕೊಡೋದು ಅಲ್ಲ, ವ್ಯಾಪಾರ ಬಂದರೆ ಕೊಡ್ತೀನಿ ಅಂತಾರೆ. ಅದೇ ನಮ್ಗೆ ದುಡ್ಡಿಗಿನ ಜಾಸ್ತಿ. ಹಾಂ. ತಿರುಗಿ ತರಬೇಕು ಅಂದರೆ ತಿರ್ಗಾ ಇನ್ನೂ ಜಾಸ್ತಿ ಹಾಕೊಂಡು. ಹಾಂ, ಹುಡುಕ ಇವು ಸರಿಯಾಗದೆ ನಿಮ್ಮ ಸರಿಗಿದ್ದಾವೆ? 50,000 ಕೊಟ್ಟೆ, ಇನ್ನು 10,000 ಕೈಯಿಂದ ಹಾಕಿದೆ ಅವಕ್ಕೆ. ಹೌದಾ? ಅವು ಕಡ್ಸುಗಳೇನ ಇದ್ದು? ಓರಿಗಳು ಸರ್. ಓರಿಗಳಿದ್ವು? ಹಾಂ. ಇಲ್ಲಿ ಮನೆ ಹತ್ರನೇ ಕೊಟ್ಟರೆ ಜಾತ್ರೆಲಿ ಕೊಟ್ರಾ? ಹತ್ರನೇ ಕೊಟ್ಟೆ. ಅವು ಕೊಟ್ಬಿಟ್ಟು ಇವು ಹಿಡ್ಕೊಂಬಂದಿದ್ದು. ಹಾಂ ಹಾಂ. ಆಯಿತು ಸರ್.